ಶ್ರೀ ಪರಾಭವನ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ಆರ್ದ್ರಾ ನಕ್ಷತ್ರ, ಸೋಮವಾರ, ಸೋಮಪ್ರದೋಷ. ಎಂಥ ಪ್ರಶಸ್ತವಾದ ದಿವಸ ಅಂದರೆ ಈಶ್ವರನ ಆರಾಧನೆಗೆ ತುಂಬ ವಿಶಿಷ್ಟವಾದ ದಿವಸ. ಈಶ್ವರನ ಆರಾಧನೆಯನ್ನು ತಪ್ಪದೇ ಪ್ರತಿಯೊಬ್ಬರೂ ಇದನ್ನು ಯಾರು ಕೇಳಿಸ್ಕೊಳ್ತಾ ಇದ್ದೀರೋ, ಯಾರು ನೋಡ್ತಾ ಇದ್ದೀರೋ ಅದನ್ನು ಮನಸ್ಸಿಗೆ ತೊಗೊಂಡ್ರೆ ಬಹಳ ಒಳ್ಳೆಯದು. ಏಕೆಂದರೆ ಇಂಥ ಒಂದು ಕಾಲ ಮತ್ತೊಮ್ಮೆ ದಕ್ಕೋದು ಸುಲಭ ಅಲ್ಲ, ಬಹಳ ಅಪರೂಪಕ್ಕೆ ಹೀಗೆ ಬರುತ್ತೆ. ಸೋಮಪ್ರದೋಷ ಈ ದಿವಸ ತುಂಬ ಚೆನ್ನಾಗಿದೆ. ಯಾರು ಈ ದಿವಸ ಶಿವಸ್ಮರಣೆ ಮಾಡದೆ ಉಳಿತಾರೋ ಮಹಾ ವ್ಯರ್ಥ ಮಾಡಿಕೊಂಡು ಹಾಗೆ ಅವರು ಬದುಕಿನಲ್ಲಿ ಆ ರೀತಿಯ ಒಂದು ಸಂದರ್ಭ ಈ ದಿವಸ. ಹೀಗಾಗಿ ತಪ್ಪದೇ ಈಶ್ವರ ಸನ್ನಿಧಾನಕ್ಕೆ ಹೋಗ್ತಿರೋ, ನಿಮ್ಮ ಮನೆಯಲ್ಲೇ ಮಾಡ್ತಿರೋ ಪ್ರದೋಷ ಪೂಜೆಯನ್ನು ತಪ್ಪಿಸಬೇಡಿ. ಈ ದಿವಸ ಶಿವಸ್ಮರಣೆಯನ್ನಾದರೂ ಮಾಡಿ. ಪಂಚಾಕ್ಷರ ಜಪ ಇದೆಯಲ್ಲ, ಅದಕ್ಕೆ ತುಂಬ ಮಹತ್ವ ಇದೆ ಅನ್ನೋದನ್ನು ಶಾಸ್ತ್ರಗಳು, ಪುರಾಣಗಳು, ಅನೇಕ ಯಾವುದನ್ನು ಧರ್ಮ ಮಾರ್ಗದ ಗ್ರಂಥಗಳು ಅಂತೀವೋ ಆ ಎಲ್ಲ ಕೃತಿಗಳಲ್ಲಿ ಇದು ಬಹಳ ಮಹತ್ವದ ಸ್ಥಾನ ಕೊಟ್ಟಿದೆ. ಹೀಗಾಗಿ ಪಂಚಾಕ್ಷರಿ ಅಂತಂದರೆ ನಮಃ ಶಿವಾಯ. ಇದನ್ನು ಹೇಳ್ಕೊಳ್ಳೋದಕ್ಕೆ ಯಾರಿಗೆ ಬರಲ್ಲ, ಯಾರಿಗೆ ಕಷ್ಟ. ಹೀಗಾಗಿ ಈ ಸ್ಮರಣೆ ಮಾಡಿದ್ರು ಶಿವನಿಂದ ನಮಗೆ ಯಾರು ಭಗವಂತನಲ್ಲಿ ಏನು ಅಪೇಕ್ಷೆ ಇಡೋದು ಹೇಳು. ಅವನ ಹತ್ರ ಎಲ್ಲವೂ ಗೊತ್ತಿರ್ತಕ್ಕಂಥದ್ದಕ್ಕೆ ನೀವೀಗ ಏನಾದರೂ ವಿಷಯವನ್ನು ಹೀಗೆ ಸರ್ಚ್ ಮಾಡಿದ್ರೆ ಎಲ್ಲದರ ಬಗ್ಗೆ ಅದು ಮಾಹಿತಿ ಕೊಡುತ್ತೆ. ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ವಸ್ತುತಃ, ಅದಕ್ಕೆ ಸಂಪೂರ್ಣ ಮಾಹಿತಿ ಇರುತ್ತೆ. ನಮ್ಮ ಬಗ್ಗೆನೂ ಕೇಳಿದ್ರೆ ಅದು ಉತ್ತರಿಸ್ಬಿಡುತ್ತೇನೋ. ಆದರೆ ಪರಶಿವನಿಗೆ ನಮ್ಮ ಹೊರಗಿನ ಬಾಹ್ಯ ಚಟುವಟಿಕೆಗಳಷ್ಟೇ ಹೇಗೆ ನಾವೇನು ಅಂತ ಕೇಳಿದ್ರೆ ಅದು ನಮ್ಮ ಯಾವುದೋ ಒಂದು ಸ್ನೇಹಿತರ ಅಥವಾ ನಾವು ಹಾಕಿದ ಪೋಸ್ಟೋ ಇನ್ನೇನೋ ಇವುಗಳ ವಿಚಾರ ಇಟ್ಟುಕೊಂಡು ಹೇಳುತ್ತೆ. ಪರಮೇಶ್ವರ ಹಾಗಲ್ಲ. ನಮ್ಮ ಅಂತರಂಗದಲ್ಲಿ ಗೂಢವಾಗಿ ಅಡಗಿಕೊಂಡಿರುವ ಆ ಮನಸ್ಸಿನ ಜಾಡನ್ನು ಕೂಡ ಪರಮೇಶ್ವರ ಅರಿಯಬಲ್ಲ. ಹೀಗಾಗಿ ನಮ್ಮ ಒಳಿತು ಕೆಡುಕು ಇವುಗಳೆಲ್ಲ ನಮ್ಮ ಒಳಗೆ ಹೇಗೆ ಗೊತ್ತಿದೆಯೋ ಪರಮೇಶ್ವರನಿಗೆ ಅಷ್ಟು ಸ್ಪಷ್ಟವಾಗಿ ಪ್ರತಿಯೊಬ್ಬರ ಮನಸ್ಸು ಚಿತ್ತಲಹರಿ ಏನು ಹೇಗೆ ಹರಿಯುತ್ತೆ ಇದರ ಬಗ್ಗೆ ಅವನಿಗೆ ತುಂಬ ಸ್ಪಷ್ಟತೆ ಇದೆ. ಹೀಗಾಗಿ ಅವನಲ್ಲಿ ನಾವು ಮನಸ್ಸಿನಲ್ಲಿ ಮರೆಮಾಚಿಕೊಂಡು ಅಲ್ಲೊಂದು ಬಾಗಿಲು ಹಾಕ್ಕೊಂಡು ನಾವೇನೋ ಹೊರಗಡೆ ಬಾಹ್ಯೇಂದ್ರಿಯಗಳ ಮೂಲಕ ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹೀಗೆ ಬಾಹ್ಯೇಂದ್ರಿಯಗಳ ಮೂಲಕ ನಾನು ಒಳ್ಳೆಯವನು ಅನ್ನಿಸ್ಕೊಳ್ಳೋ ಪ್ರಯತ್ನ ಮಾಡುವ ಯಾವ ಕಾರ್ಯಗಳನ್ನು ಮಾಡ್ತಾನೋ ಅವನು ಮೂರ್ಖ. ಯಾಕೆಂದರೆ ಅಂತರಂಗದಲ್ಲಿ ಬೇಕು. ಪರಮೇಶ್ವರನ ಮುಂದೆ ನಿಂತು ಅವನು ಅಂತರಂಗದ ಬೆಳಕು. ಅಲ್ಲಿ ನಿಂತುಕೊಂಡು ನಾವು ತಪ್ಪಾದ ಮಾಹಿತಿ ಭಗವಂತನಲ್ಲಿ ನಾವು ಭಿನ್ನವಿಸ್ಕೊಳ್ಬಾರ್ದು. ಹೀಗಾಗಿ ಪರಮೇಶ್ವರನ ಮುಂದೆ ನಿಂತು ಕುವೆಂಪು ಅವರ ಪದ್ಯ ನೆನಪಾಗುತ್ತೆ. ಮತ್ತು ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು. ಸೂರ್ಯನಿಗೆ ಕಾಂತಿ ಕೊಡೋದು ಯಾರಪ್ಪ ಅಂದರೆ ಪರಮೇಶ್ವರ. ನೀನಾಗಿದೀಯಪ್ಪ ಪರಮೇಶ್ವರ. ಹೀಗಿರುವ ಅವನಿಗೇ ಕಾಂತಿ ಕೊಡೋದು ನೀನು. ನಿನ್ನಂಥವನ್ನ ಹೀಗೆ ಪ್ರಪಂಚಕ್ಕೆಲ್ಲ ಬೆಳಕು ಕೊಡೋ ನಿನ್ನನ್ನು ನಾನು ನೋಡಿಬಿಟ್ರೆ ಪಾಪ ತಾನುಳಿಯುವುದೇ ಪಾಪವಾಗಿ. ಪಾಪ ಹೇಗೆ ನಿನ್ನ ನೋಡಿದ ಮೇಲೂ ನನಗೆ ಪಾಪ ಅಂಟ್ಕೊಂಡಿರುತ್ತೆ. ಗಂಗೆಯಲ್ಲಿ ನಾವು ಮುಳುಗಿದ ಮೇಲೆ ಮತ್ತೆ ಅದೇ ಮನಸ್ಥಿತಿ ಇರುತ್ತೆ ನಮಗೆ. ಆದರೆ ಹೇಗಿರಬೇಕು ಅಂದರೆ ಮುಳುಗಿದ್ದೀನಿ ಅಂದರೆ ಗಂಗೆ ಪಾಪ ತೊಳಿತಾಳೆ ಅಂತಂದರೆ ತೊಳೆದು ಹೋಗಿದೆ ಅನ್ನೋ ದೃಢವಾದ ವಿಶ್ವಾಸ ಇರಬೇಕು. ಆ ರೀತಿಯಲ್ಲಿ ಪರಮೇಶ್ವರನ ಪೂಜೆ ಮಾಡಿದ್ದೀನಿ ಅಂದಮೇಲೆ, ಪೂಜೆ ಮಾಡಿದ ಮೇಲೂ ಶಿವನ ಪ್ರಸಾದ ತಗೊಂಡ ಮೇಲೂ ನಮ್ಮಲ್ಲಿ ಅದಿದೆಯಾ? ಇಷ್ಟು ದಿವಸ ಮಾಡಿದ ಪಾಪ ಉಳಿಯುತ್ತಾ? ನಿನ್ನ ಮುಂದೆ ಉಳಿಯುತ್ತಾ? ಕರ್ಪೂರ ಉರಿದೋಗಿಬಿಡುತ್ತೆ. ಅದರ ಅವಶೇಷವನ್ನು ಅದರ ಅವಶೇಷ ಹೇಗೆ ಉಳಿಸೋದೇ ಇಲ್ವೋ? ಕರ್ಪೂರ ಹಚ್ಚಿ ನೀವು ಅದು ಇದೆಯಾ ಇಲ್ವಾ ಅನ್ನೋ ರೀತಿಯಲ್ಲಿ ಕರಗೋಗಿರುತ್ತೆ ನೋಡಿ. ಆ ರೀತಿಯಲ್ಲಿ ನಮ್ಮ ಪಾಪಗಳಿದ್ವಾ ಇಲ್ವಾ ಆ ರೀತಿಯಲ್ಲಿ ಆಗಿಬಿಡುತ್ತೆ. ಹಾಗಾಗಿತ್ತು ಎಷ್ಟು ಭಕ್ತರು ಅಂತ ಹಾಗೆ ಕಂಡದ್ದು ಮಾರ್ಕಂಡೇಯನಿಂದ ಗಮನಿಸ್ಕೊಂಡ್ರೆ ನಾವು ಬಂದರೆ. ಆ ರೀತಿಯಲ್ಲಿ ಪರಶಿವನ ಮುಂದೆ ಈ ದಿವಸ ನಿಂತು ಒಂದು ಬಿಲ್ವಾರ್ಚನೆ ತುಂಬ ಪರಶಿವನಿಗೆ ಪರಮಪ್ರಿಯ ಅಂತೆ. ಬಿಲ್ವಾರ್ಚನೆ ಮಾಡಿಸೋದು, ಭಸ್ಮಾರ್ಚನೆ ಮಾಡಿಸೋದು ಇವೆಲ್ಲ. ಹೀಗಾಗಿ ಈ ದಿವಸ ಈಶ್ವರನ ಮುಂದೆ ಹೋಗಿ ಪರಶಿವನಲ್ಲಿ ತಪ್ಪು ಒಪ್ಪು ಏನೋ ಇರುತ್ತೆ. ಹೇಗೆ ಎಲ್ಲವನ್ನ ನೀನು ಈ ಪ್ರಪಂಚ ಸೃಷ್ಟಿಯಾಗಿದೆಯಲ್ಲಪ್ಪ, ಇಲ್ಲಿ ಒಳ್ಳೆಯದು ಇದೆ ಕೆಡುಕು ಇದೆ, ಎಲ್ಲವನ್ನ ನೀನೇ ಸೃಷ್ಟಿ ಮಾಡಿದೆ. ನಿನ್ನ ಸೃಷ್ಟಿಯಲ್ಲೇ ಅದಿರುವಾಗ
ನಾನು ಅದರ ಭಾಗವಾಗಿಬಿಟ್ಟಿದ್ದೀನಿ. ಹೀಗಾಗಿ ನನ್ನನ್ನು ಸರಿಪಡಿಸು, ಒಳ್ಳೆಯ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗು, ಸತ್ಕಾರ್ಯಗಳನ್ನು ಮಾಡಿಸು, ಈ ರೀತಿಯಲ್ಲಿ ಪ್ರಾರ್ಥಿಸಿ ಶಿವನ ಅನುಗ್ರಹ ಆಗುತ್ತೆ. ಜೊತೆಗೆ ಈ ದಿವಸ ನಮ್ಮ ಹೊಳೆ ನರಸೀಪುರದ ಅಧ್ಯಾತ್ಮ ಪ್ರಕಾಶ ಯಾವುದು ಪ್ರಸಿದ್ಧವಾದ ಪ್ರಕಾಶನ ಇದೆ, ಅದನ್ನು ನಿರ್ಮಾಣ ಮಾಡಿದವರು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಅವರ ಆರಾಧನಾ ದಿವಸ ಈ ದಿವಸ. ಅವರು ನಾವು ಹೇಗೆ ವ್ಯಾಸರನ್ನು ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತೀವೋ ಆ ರೀತಿಯಲ್ಲಿ ಅಷ್ಟು ವಿಶಾಲವಾಗಿ ಅಲ್ಲದೆ ಇದ್ದರೂ ಸಾಕಷ್ಟು ಈ ಅಧ್ಯಾತ್ಮಕ್ಕೆ ಸಂಬಂಧಿಸಿದ ಹಾಗೆ, ಧರ್ಮಕ್ಕೆ ಸಂಬಂಧಿಸಿದ ಹಾಗೆ, ಧರ್ಮ ಕಾರ್ಯಗಳಿಗೆ ಸಂಬಂಧಿಸಿದ ಹಾಗೆ ಎಲ್ಲ ಬಗೆಯ ಈ ನಾವು ಯಾವುದನ್ನು ಈ ಧರ್ಮ ಕ್ಷೇತ್ರ ಅಂತ ಏನಂತೀವೋ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಎಷ್ಟೋ ಗ್ರಂಥಗಳನ್ನು ಅವರು ತುಂಬ ಸರಳವಾಗಿ ಬರೆದು, ಆ ಕಾಲದಲ್ಲಿ ಬರೆಯೋದು, ಅದನ್ನು ಪ್ರಕಟ ಮಾಡೋದು, ಅದನ್ನು ಮುದ್ರಣ ಮಾಡಿಸೋದು ದೊಡ್ಡ ಕಾರ್ಯ ಇವೆಲ್ಲ. ಹಾಗೆ ಈ ದಿವಸ ನಾವು ಯಾವುದಾದ್ರೂ ಒಂದು ಅಧ್ಯಾತ್ಮ ಸಂಬಂಧಿ ಪುಸ್ತಕ ಅಂತಂದರೆ ತಕ್ಷಣ ನೆನಪಾಗೋದು ನಮಗೆ ಅಲ್ಲಿ ಹೊಳೆ ನರಸೀಪುರದ ಆ ಪ್ರಕಾಶನ. ಹೀಗಾಗಿ ಅಂಥ ಸ್ವಾಮಿಗಳ ಆರಾಧನಾ ದಿವಸ ಅಂಥವ್ರನ್ನ ಸ್ಮರಿಸಿದ್ರೆ ಅವರಿಗೆಲ್ಲ ಬೆಳಕಾಗಿರ್ತಕ್ಕಂಥ ಗುರುಗಳು ಅಂತಂದರೆ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅಂತ. ಅವರು ಎಂಥ ವಿದ್ವತ್ ಶಿರೋಮಣಿ ಶಿಖರ ಅಂತಂದರೆ ಅವರ ಮುಂದೆ ವಿದ್ವಾಂಸರೇ ಇರಲಿಲ್ಲ ಅಂತ. ಅಂಥ ಮಹಾ ವಿದ್ವತ್ ಬೆಳಕು, ಅವರಿಂದ ಹರಿದು ಬಂದ ಬೆಳಕು ಇವರು. ಹೀಗಾಗಿ ಇವರೆಲ್ಲ ಅವರ ಪುಸ್ತಕಗಳನ್ನ ನಾವು ಓದಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಠಿಣವಾದ ಬ್ರಹ್ಮಸೂತ್ರ ಭಾಷೆಯಿಂದ ಒಂದು ಸಾಮಾನ್ಯ ವೇದ ಅಂತ ಅಂದರೆ ಏನು ಅಲ್ಲಿವರೆಗೆ ಒಂದು ಪುಟ್ಟ ಎಲ್ಲರೂ ಅದನ್ನು ಓದಬಹುದು, ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಆ ರೀತಿಯಲ್ಲಿ ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ವಿಸ್ತಾರ ಕೆಲಸ ಮಾಡಿದ್ದಾರೆ ದೊಡ್ಡವರು. ಯಾವುದೇ ಆಸರೆ ಅವಕಾಶಗಳು ಅನುಕೂಲಗಳು ಇಲ್ಲದೇ ಇರೋ ಪರಿಸ್ಥಿತಿಯಲ್ಲಿ ಅಷ್ಟು ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಪುಸ್ತಕ ನೀವೊಂದು ಸಲ ಅಲ್ಲಿ ಹೋಗಿ ಬಂದರೆ ಗೊತ್ತಾಗುತ್ತೆ, ವಿಸ್ತಾರವಾಗಿದೆ. ಅಷ್ಟು ಬರೀಬೇಕು, ಅಷ್ಟು ಸಂಗ್ರಹ ಮಾಡಿ ಇಡಬೇಕು ಅಂತಂದರೆ ಅದು ಋಷಿಕಾರ್ಯ. ಹೀಗಾಗಿ ಅಂಥ ಮಹನೀಯರ ಆರಾಧನೆ, ಅವರಿಗೆ ನಾವು ನಮಸ್ಕಾರ ಸಲ್ಲಿಸೋಣ ಈ ದಿವಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.